ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಫೈನಲ್ ಆಗಿದ್ದ 4 ಹೆಸರುಗಳ ಪಟ್ಟಿಗೆ ಅಸಮಾಧಾನ ವ್ಯಕ್ತವಾಗಿದೆ. ಆರ್ಸಿ ಕೃಷ್ಣ, ರಮೇಶ್ ಬಾಬು, ದಿನೇಶ್ ಅಮೀನ್ಮಟ್ಟು, ಡಿಜೆ ಸಾಗರ್ ಈ ಹೆಸರು ಅಂತಿಮಗೊಂಡಿರುವ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವೀರಶೈವ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನವನ್ನು ಕೊಡಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ್ ಶಿವಗಂಗಾ ಎಕ್ಸ್ಕ್ಲೂಸಿವ್ ಮಾತು. ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ದೆಹಲಿ ಪ್ರವಾಸ ಕೈಗೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಾದಂತಹ ಬಸವರಾಜ್ ಶಿವಗಂಗಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. 3 ದಿನ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಪ್ರಮುಖವಾಗಿ 4 ವಿಧಾನ ಪರಿಷತ್ ಸ್ಥಾನಗಳೇನಿದಾವೆ ಆ 4 ವಿಧಾನ ಪರಿಷತ್ ಸ್ಥಾನಗಳ ವಿಚಾರಕ್ಕೆ ಮನವರಿಕೆ ಮಾಡ್ತಾರೆ ಹೈಕಮಾಂಡ್ಗೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಮಾಡಲೇಬೇಕಲ್ಲ. ಈಗ 4 ಖಾಲಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಿದ್ದಾರೆ, ಅವರು ಚರ್ಚೆ ಮಾಡಲೇಬೇಕು. ಇಲ್ಲಿ ಏನಾಗ್ತದೆ, 4 ಮಾಡೋದು ಮುಖ್ಯ ಅಲ್ಲ. 4 ಮಾಡುವಂತ ಸಂದರ್ಭದಲ್ಲಿ ನಮ್ಮ ಚುನಾವಣೆಗೆ ಯಾವ ಸಮುದಾಯ ಜಾಸ್ತಿ ಒತ್ತು ಕೊಟ್ಟು ಕೈ ಹಿಡಿದಿದೆ, ಜೊತೆಗೆ ಯಾವ ಸಮುದಾಯನ ನಾವು ಮುಂದಿನ ಚುನಾವಣೆಗೆ ಅನುಕೂಲ ಆಗಬೇಕು, ಇವನ್ನೆಲ್ಲ ಮಾನದಂಡ ಇಟ್ಕೊಂಡು ಮಾಡಬೇಕು. ಜೊತೆಗೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ವೀರಶೈವ ಲಿಂಗಾಯತರಿಗೆ ಒಬ್ಬರು ಎಂಎಲ್ಸಿ ಸ್ಥಾನ ಕೊಟ್ಟರು ಉತ್ತಮ. ಯಾಕೆಂದ್ರೆ ಅವರು ಸಹ ಇತ್ತೀಚೆಗೆ ನಮ್ಮ ಕಡೆ ವಾಲಿದ್ದಾರೆ, ನಮ್ಮ ಪರವಾಗಿ ನಿಲ್ತಾ ಇದ್ದಾರೆ. ಅವ್ರನ್ನ ಇನ್ನೊಂದಿಷ್ಟು ನಾವು ಬಳಸ್ಕೊಂಡ್ರೆ ನಮ್ಮ ಪಕ್ಷ ಅದು ಸ್ಟ್ರಾಂಗ್ ಆಗ್ತದೆ ಅನ್ನೋದು ನನ್ನ ಮನೋಭಾವನೆ. ಒಂದ್ ಕಡೆಗೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ವೆಲ್ಕಮ್ ಬ್ಯಾಕ್. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಫೈನಲ್ ಆಗಿದ್ದ 4 ಹೆಸರುಗಳ ಪಟ್ಟಿಗೆ ಅಸಮಾಧಾನ ವ್ಯಕ್ತವಾಗಿದೆ. ಆರ್ಸಿ ಕೃಷ್ಣ, ರಮೇಶ್ ಬಾಬು, ದಿನೇಶ್ ಅಮೀನ್ಮಟ್ಟು, ಡಿಜೆ ಸಾಗರ್ ಈ ಹೆಸರು ಅಂತಿಮಗೊಂಡಿರುವ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವೀರಶೈವ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನವನ್ನು ಕೊಡಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ್ ಶಿವಗಂಗಾ ಎಕ್ಸ್ಕ್ಲೂಸಿವ್ ಮಾತು. ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ದೆಹಲಿ ಪ್ರವಾಸ ಕೈಗೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಾದಂತಹ ಬಸವರಾಜ್ ಶಿವಗಂಗಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. 3 ದಿನ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಪ್ರಮುಖವಾಗಿ 4 ವಿಧಾನ ಪರಿಷತ್ ಸ್ಥಾನಗಳೇನಿದಾವೆ ಆ 4 ವಿಧಾನ ಪರಿಷತ್ ಸ್ಥಾನಗಳ ವಿಚಾರಕ್ಕೆ ಮನವರಿಕೆ ಮಾಡ್ತಾರೆ ಹೈಕಮಾಂಡ್ಗೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಮಾಡಲೇಬೇಕಲ್ಲ. ಈಗ 4 ಖಾಲಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಿದ್ದಾರೆ, ಅವರು ಚರ್ಚೆ ಮಾಡಲೇಬೇಕು. ಇಲ್ಲಿ ಏನಾಗ್ತದೆ, 4 ಮಾಡೋದು ಮುಖ್ಯ ಅಲ್ಲ. 4 ಮಾಡುವಂತ ಸಂದರ್ಭದಲ್ಲಿ ನಮ್ಮ ಚುನಾವಣೆಗೆ ಯಾವ ಸಮುದಾಯ ಜಾಸ್ತಿ ಒತ್ತು ಕೊಟ್ಟು ಕೈ ಹಿಡಿದಿದೆ, ಜೊತೆಗೆ ಯಾವ ಸಮುದಾಯನ ನಾವು ಮುಂದಿನ ಚುನಾವಣೆಗೆ ಅನುಕೂಲ ಆಗಬೇಕು, ಇವನ್ನೆಲ್ಲ ಮಾನದಂಡ ಇಟ್ಕೊಂಡು ಮಾಡಬೇಕು. ಜೊತೆಗೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ, ನಮ್ಮ ವೀರಶೈವ ಲಿಂಗಾಯತರಿಗೆ ಒಬ್ಬರು ಎಂಎಲ್ಸಿ ಸ್ಥಾನ ಕೊಟ್ಟರು ಉತ್ತಮ. ಯಾಕೆಂದ್ರೆ ಅವರು ಸಹ ಇತ್ತೀಚೆಗೆ ನಮ್ಮ ಕಡೆ ವಾಲಿದ್ದಾರೆ, ನಮ್ಮ ಪರವಾಗಿ ನಿಲ್ತಾ ಇದ್ದಾರೆ. ಅವ್ರನ್ನ ಇನ್ನೊಂದಿಷ್ಟು ನಾವು ಬಳಸ್ಕೊಂಡ್ರೆ ನಮ್ಮ ಪಕ್ಷ ಅದು ಸ್ಟ್ರಾಂಗ್ ಆಗ್ತದೆ ಅನ್ನೋದು ನನ್ನ ಮನೋಭಾವನೆ. ಒಂದ್ ಕಡೆಗೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ವೆಲ್ಕಮ್ ಬ್ಯಾಕ್. ವೀರಶೈವ ಲಿಂಗಾಯತ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಫೈನಲ್ ಆಗಿದ್ದ 4 ಹೆಸರುಗಳ ಪಟ್ಟಿಗೆ ಅಸಮಾಧಾನ ವ್ಯಕ್ತವಾಗಿದೆ. ಆರ್ಸಿ ಕೃಷ್ಣ, ರಮೇಶ್ ಬಾಬು, ದಿನೇಶ್ ಅಮೀನ್ಮಟ್ಟು, ಡಿಜೆ ಸಾಗರ್ ಈ ಹೆಸರು ಅಂತಿಮಗೊಂಡಿರುವ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವೀರಶೈವ ಸಮುದಾಯಕ್ಕೆ ಎಂಎಲ್ಸಿ ಸ್ಥಾನವನ್ನು ಕೊಡಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ್ ಶಿವಗಂಗಾ ಎಕ್ಸ್ಕ್ಲೂಸಿವ್ ಮಾತು. ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ದೆಹಲಿ ಪ್ರವಾಸ ಕೈಗೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಾದಂತಹ ಬಸವರಾಜ್ ಶಿವಗಂಗಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. 3 ದಿನ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಪ್ರಮುಖವಾಗಿ 4 ವಿಧಾನ ಪರಿಷತ್ ಸ್ಥಾನಗಳೇನಿದಾವೆ ಆ 4 ವಿಧಾನ ಪರಿಷತ್ ಸ್ಥಾನಗಳ ವಿಚಾರಕ್ಕೆ ಮನವರಿಕೆ ಮಾಡ್ತಾರೆ ಹೈಕಮಾಂಡ್ಗೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಮಾಡಲೇಬೇಕಲ್ಲ. ಈಗ 4 ಖಾಲಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು, ನಮ್ಮ ನಾಯಕರಿದ್ದಾರೆ, ಅವರು ಚರ್ಚೆ ಮಾಡಲೇಬೇಕು. ಇಲ್ಲಿ ಏನಾಗ್ತದೆ, 4 ಮಾಡೋದು ಮುಖ್ಯ ಅಲ್ಲ. 4 ಮಾಡುವಂತ ಸಂದರ್ಭದಲ್ಲಿ ನಮ್ಮ ಚುನಾವಣೆಗೆ ಯಾವ ಸಮುದಾಯ ಜಾಸ್ತಿ ಒತ್ತು ಕೊಟ್ಟು ಕೈ ಹಿಡಿದಿದೆ,
ಜೊತೆಗೆ ಯಾವ ಸಮುದಾಯನ ನಾವು ಮುಂದಿನ ಚುನಾವಣೆಗೆ ಅನುಕೂಲ ಆಗಬೇಕು, ಇವನ್ನೆಲ್ಲ ಮಾನದಂಡ ಇಟ್ಕೊಂಡು ಮಾಡಬೇಕು. ಜೊತೆಗೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಒಬ್ಬರು MLC ಸ್ಥಾನ ಕೊಟ್ಟರು ಉತ್ತಮ. ಯಾಕೆಂದ್ರೆ ಅವರು ಸಹ ಇತ್ತೀಚೆಗೆ ನಮ್ಮ ಕಡೆ ವಾಲಿದ್ದಾರೆ, ನಮ್ಮ ಪರವಾಗಿ ನಿಲ್ತಾ ಇದ್ದಾರೆ. ಅವ್ರನ್ನ ಇನ್ನೊಂದಿಷ್ಟು ನಾವು ಬಳಸ್ಕೊಂಡ್ರೆ ನಮ್ಮ ಪಕ್ಷ ಅದು ಸ್ಟ್ರಾಂಗ್ ಆಗ್ತದೆ ಅನ್ನೋದು ನನ್ನ ಮನೋಭಾವನೆ. ಒಂದ್ ಕಡೆಗೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ವೆಲ್ಕಮ್ ಬ್ಯಾಕ್. ವೀರಶೈವ ಲಿಂಗಾಯತ ಸಮುದಾಯಕ್ಕೆ MLC ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಫೈನಲ್ ಆಗಿದ್ದ 4 ಹೆಸರುಗಳ ಪಟ್ಟಿಗೆ ಅಸಮಾಧಾನ ವ್ಯಕ್ತವಾಗಿದೆ. RC ಕೃಷ್ಣ, ರಮೇಶ್ ಬಾಬು, ದಿನೇಶ್ ಅಮೀನ್ಮಟ್ಟು, DG ಸಾಗರ್ ಈ ಹೆಸರು ಅಂತಿಮಗೊಂಡಿರುವ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವೀರಶೈವ ಸಮುದಾಯಕ್ಕೆ MLC ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ್ ಶಿವಗಂಗಾ ಎಕ್ಸ್ಕ್ಲೂಸಿವ್ ಮಾತು. ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ದೆಹಲಿ ಪ್ರವಾಸ ಕೈಗೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಾದಂತಹ ಬಸವರಾಜ್ ಶಿವಗಂಗಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. 3 ದಿನ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಪ್ರಮುಖವಾಗಿ 4 ವಿಧಾನ ಪರಿಷತ್ ಸ್ಥಾನಗಳೇನಿದಾವೆ ಆ 4 ವಿಧಾನ ಪರಿಷತ್ ಸ್ಥಾನಗಳ ವಿಚಾರಕ್ಕೆ ಮನವರಿಕೆ ಮಾಡ್ತಾರೆ ಹೈಕಮಾಂಡ್ಗೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಮಾಡಲೇಬೇಕಲ್ಲ. ಈಗ 4 ಖಾಲಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ, ಅವರು ಚರ್ಚೆ ಮಾಡಲೇಬೇಕು. ಇಲ್ಲಿ ಏನಾಗ್ತದೆ, 4 ಮಾಡೋದು ಮುಖ್ಯ ಅಲ್ಲ. 4 ಮಾಡುವಂತ ಸಂದರ್ಭದಲ್ಲಿ ನಮ್ಮ ಚುನಾವಣೆಗೆ ಯಾವ ಸಮುದಾಯ ಜಾಸ್ತಿ ಒತ್ತು ಕೊಟ್ಟು ಕೈ ಹಿಡಿದಿದೆ, ಜೊತೆಗೆ ಯಾವ ಸಮುದಾಯನ ನಾವು ಮುಂದಿನ ಚುನಾವಣೆಗೆ ಅನುಕೂಲ ಆಗಬೇಕು, ಇವನ್ನೆಲ್ಲ ಮಾನದಂಡ ಇಟ್ಕೊಂಡು ಮಾಡಬೇಕು. ಜೊತೆಗೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಒಬ್ಬರು MLC ಸ್ಥಾನ ಕೊಟ್ಟರು ಉತ್ತಮ. ಯಾಕೆಂದ್ರೆ ಅವರು ಸಹ ಇತ್ತೀಚೆಗೆ ನಮ್ಮ ಕಡೆ ವಾಲಿದ್ದಾರೆ, ನಮ್ಮ ಪರವಾಗಿ ನಿಲ್ತಾ ಇದ್ದಾರೆ. ಅವ್ರನ್ನ ಇನ್ನೊಂದಿಷ್ಟು ನಾವು ಬಳಸ್ಕೊಂಡ್ರೆ ನಮ್ಮ ಪಕ್ಷ ಅದು ಸ್ಟ್ರಾಂಗ್ ಆಗ್ತದೆ ಅನ್ನೋದು ನನ್ನ ಮನೋಭಾವನೆ. ಒಂದ್ ಕಡೆಗೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ ವೆಲ್ಕಮ್ ಬ್ಯಾಕ್. ವೀರಶೈವ ಲಿಂಗಾಯತ ಸಮುದಾಯಕ್ಕೆ MLC ಸ್ಥಾನಕ್ಕೆ ಸಂಬಂಧಪಟ್ಟಂತೆ ಇಂದು ಸಂಜೆ ದೆಹಲಿ ಪ್ರವಾಸ ಕೈಗೊಳ್ಳಲಿದ್ದಾರೆ ಸಿದ್ದರಾಮಯ್ಯ ಅಂತ ಹೇಳಲಾಗ್ತಾ ಇದೆ. ಫೈನಲ್ ಆಗಿದ್ದ 4 ಹೆಸರುಗಳ ಪಟ್ಟಿಗೆ ಅಸಮಾಧಾನ ವ್ಯಕ್ತವಾಗಿದೆ. RC ಕೃಷ್ಣ, ರಮೇಶ್ ಬಾಬು, ದಿನೇಶ್ ಅಮೀನ್ಮಟ್ಟು, DG ಸಾಗರ್ ಈ ಹೆಸರು ಅಂತಿಮಗೊಂಡಿರುವ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. ವೀರಶೈವ ಸಮುದಾಯಕ್ಕೆ MLC ಸ್ಥಾನವನ್ನ ಕೊಡಬೇಕು ಅಂತ ಒತ್ತಾಯ ಕೇಳಿ ಬರ್ತಾ ಇದೆ. ರಿಪಬ್ಲಿಕ್ ಕನ್ನಡದಲ್ಲಿ ಬಸವರಾಜ್ ಶಿವಗಂಗಾ ಎಕ್ಸ್ಕ್ಲೂಸಿವ್ ಮಾತು. ಸಿಎಂ ಸಿದ್ದರಾಮಯ್ಯನವರು ದೆಹಲಿ ಪ್ರವಾಸವನ್ನ ಕೈಗೊಳ್ತಾ ಇದ್ದಾರೆ. ದೆಹಲಿ ಪ್ರವಾಸ ಕೈಗೊಳ್ಳುವಂತ ಸಂದರ್ಭದಲ್ಲಿ ಸಹಜವಾಗಿ ಹೈಕಮಾಂಡ್ ನಾಯಕರನ್ನು ಕೂಡ ಭೇಟಿ ಮಾಡಿ ರಾಜಕೀಯ ವಿದ್ಯಮಾನಗಳ ಬಗ್ಗೆ ಚರ್ಚೆ ನಡೆಸುವಂತ ಸಾಧ್ಯತೆ ಇದೆ. ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮ ಜೊತೆಗೆ ಚನ್ನಗಿರಿ ಶಾಸಕರಾದಂತಹ ಬಸವರಾಜ್ ಶಿವಗಂಗಾ ಇದ್ದಾರೆ. ಅವ್ರ ಜೊತೆ ಮಾತಾಡ್ತಾ ಹೋಗ್ತೀನಿ. ಸರ್, ಈಗ ಸಿಎಂ ಸಿದ್ದರಾಮಯ್ಯ ಅವರು ದೆಹಲಿ ಪ್ರವಾಸವನ್ನು ಕೈಗೊಳ್ತಾ ಇದ್ದಾರೆ. 3 ದಿನ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡ್ತಾರೆ. ಪ್ರಮುಖವಾಗಿ 4 ವಿಧಾನ ಪರಿಷತ್ ಸ್ಥಾನಗಳೇನಿದಾವೆ ಆ 4 ವಿಧಾನ ಪರಿಷತ್ ಸ್ಥಾನಗಳ ವಿಚಾರಕ್ಕೆ ಮನವರಿಕೆ ಮಾಡ್ತಾರೆ ಹೈಕಮಾಂಡ್ಗೆ ಅನ್ನೋ ಚರ್ಚೆ ಶುರುವಾಗಿದೆ. ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಅದು ಮಾಡಲೇಬೇಕಲ್ಲ. ಈಗ 4 ಖಾಲಿ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ನಮ್ಮ ನಾಯಕರಿದ್ದಾರೆ, ಅವರು ಚರ್ಚೆ ಮಾಡಲೇಬೇಕು. ಇಲ್ಲಿ ಏನಾಗ್ತದೆ, 4 ಮಾಡೋದು ಮುಖ್ಯ ಅಲ್ಲ. 4 ಮಾಡುವಂತ ಸಂದರ್ಭದಲ್ಲಿ ನಮ್ಮ ಚುನಾವಣೆಗೆ ಯಾವ ಸಮುದಾಯ ಜಾಸ್ತಿ ಒತ್ತು ಕೊಟ್ಟು ಕೈ ಹಿಡಿದಿದೆ, ಜೊತೆಗೆ ಯಾವ ಸಮುದಾಯನ ನಾವು ಮುಂದಿನ ಚುನಾವಣೆಗೆ ಅನುಕೂಲ ಆಗಬೇಕು, ಇವನ್ನೆಲ್ಲ ಮಾನದಂಡ ಇಟ್ಕೊಂಡು ಮಾಡಬೇಕು. ಜೊತೆಗೆ ಇದರಲ್ಲಿ ವಿಶೇಷ ಏನಪ್ಪಾ ಅಂದ್ರೆ ನಮ್ಮ ವೀರಶೈವ ಲಿಂಗಾಯತರಿಗೆ ಒಬ್ಬರು MLC ಸ್ಥಾನ ಕೊಟ್ಟರು ಉತ್ತಮ. ಯಾಕೆಂದ್ರೆ ಅವರು ಸಹ ಇತ್ತೀಚೆಗೆ ನಮ್ಮ ಕಡೆ ವಾಲಿದ್ದಾರೆ, ನಮ್ಮ ಪರವಾಗಿ ನಿಲ್ತಾ ಇದ್ದಾರೆ. ಅವ್ರನ್ನ ಇನ್ನೊಂದಿಷ್ಟು ನಾವು ಬಳಸ್ಕೊಂಡ್ರೆ ನಮ್ಮ ಪಕ್ಷ ಅದು ಸ್ಟ್ರಾಂಗ್ ಆಗ್ತದೆ ಅನ್ನೋದು ನನ್ನ ಮನೋಭಾವನೆ. ಒಂದ್ ಕಡೆಗೆ ಮುಸ್ಲಿಂ ಅಲ್ಪಸಂಖ್ಯಾತರಿಗೆ